ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಶುಕ್ರವಾರದ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ. ಈ ಶುಕ್ರವಾರದ ಎಪಿಸೋಡು ನಿಜವಾಗ್ಲೂ ತುಂಬ ಫನ್ ಆಗಿರುತ್ತೆ. ಯಾಕೆ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ ಹೀರೋ, ನಮ್ಮ ಉತ್ತರ ಕರ್ನಾಟಕದ ಸಿಂಗರ್ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ನಮ್ಮ ಮಾಳು ಅವರ ಫ್ಯಾಮಿಲಿ ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದೆ. ಈ ಪ್ರೋಮೋ ನೋಡಿದಾಗ ನನಗೆ ಫಸ್ಟು ಹೇರ್ ಸ್ಟೈಲ್ ಗುರು, ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ನಮ್ಮ ಏನು ಮಾಡು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ರಲ್ವ, ಸೇಮ್ ಅವ್ರ ಎರಡು ಗಂಡ್ಮಕ್ಳು ಕೂಡ ಅದೇ ಥರ ಹೇರ್ ಸ್ಟೈಲ್ ಮಾಡ್ಕೊಂಡು ಅವರ ತಾಯಿ ಜೊತೆ ಬಂದರು. ನಿಜವಾಗ್ಲೂ ಕೂಡ ನೋಡೋಕ್ಕೆ ತುಂಬಾ ಖುಷಿಯಾಗಿತ್ತು. ಆ ಮಕ್ಕಳು ಓಡಾಡೋದು, ಆಟ ಆಡೋದು, ಎಲ್ಲರ ಜೊತೆ ಎಂಜಾಯ್ ಮಾಡ್ತಾ ಇರೋದು ತುಂಬಾ ಖುಷಿಯಾಯಿತು. ಆಮೇಲೆ ನಮ್ಮ ಮಾಡುವವ್ರ ವೈಫು ಹಾಡು ಹೇಳಿದ್ರು. ನಿಮ್ಗೆ ಗೊತ್ತಲ್ಲ, ಈ ತಲಕ್ಕೆ ಕರಿಬೇಡ ಮಾವ, ಗಂಡ ಹೆಂಡತಿ ಇಬ್ಬರು ಸೇರಿ ಹಾಡು ಹೇಳಿದ್ರು ನಮ್ಮ ಮಾಳು ಮತ್ತು ಮಾಳುವರ ಹೆಂಡತಿ. ತುಂಬಾ ಖುಷಿ ಆಯಿತು. ಆ ಉತ್ತರ ಕರ್ನಾಟಕದ ಸೊಬಗು ನಿಜವಾಗಿ ಇವತ್ತು ಬಿಗ್ ಬಾಸ್ ಮನೇಲಿ ನಾವು ನೋಡೋದು. ಅಂದರೆ ಈ ಜವಾರಿ ನಮ್ಮ ಮಾಳು ಅವರ ಫ್ಯಾಮಿಲಿ ಇವತ್ತು ಬಿಗ್ ಬಾಸ್ ಮನೇಲಿ ಒಳ್ಳೆ ಎಂಜಾಯ್ ಮಾಡ್ತಾ ಇದೆ. ಅದು ಮಕ್ಕಳು ರೀ, ಅಯ್ಯಯ್ಯೋ ಮಕ್ಕಳಂತೂ ಕ್ಯೂಟಾಗಿ ಓಡಾಡ್ಕೊಂತ ನೋಡೋಕ್ಕೆ ಖುಷಿ ಆಯಿತು. ನಮ್ಮ ಗಿಲ್ಲಿ ನಟ ಅವರೆಲ್ಲ ಸೊಂಟದಲ್ಲಿ ಕಗ್ಗದಲ್ಲಿ ಹುಡುಗನ ಇಟ್ಕೊಂಡಿದ್ದು, ಆಮೇಲೆ ನಮ್ಮ ರಕ್ಷಿತಾ ಸ್ವಿಮ್ಮಿಂಗ್ ಪೂಲಲ್ಲಿ ಮಕ್ಕಳ ಜೊತೆ ಆಟ ಆಡಿದ್ದು. ರಕ್ಷಿತನಿಗೆ ಮಕ್ಕಳಂದರೆ ತುಂಬ ಇಷ್ಟ. ಅದು ಬೇರೆ ಮಾಳು ಅಂದರೆ ಕೇಳಬೇಕಾ, ಮಾಳು ಅಂದರೆ ಅವಳಿಗೆ ಅಣ್ಣ ಅದು ಮಾಳು ಅಣ್ಣನ ಮಕ್ಕಳ ಜೊತೆ ರಕ್ಷಿತಾ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಆಟ ಆಡಿದ್ದು, ಆ ಮಕ್ಕಳು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡಿದ್ದು, ನಮ್ಮ ಯಾರು ಮಾಡೋರು ಎರಡು ಮಕ್ಕಳನ್ನ ಕಕ್ಲಲ್ಲಿ ಎತ್ಕೊಂಡು ಆಟ ಆಡಿಸಿದ್ದು ನಿಜವಾಗ್ಲೂ ಗ್ರೇಟ್. ನೋಡೋಕ್ಕಂತೂ ಸೂಪರ್ ಆಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ನಿಜವಾಗ್ಲೂ ಒಂಥರ ಹಬ್ಬದ ವಾತಾವರಣ, ಮಕ್ಕಳ ಜೊತೆ ಮಕ್ಕಳಾದಂತಹ ಕಂಟೆಸ್ಟೆಂಟುಗಳು ನೋಡೋಕ್ಕಂತೂ ಸೂಪರ್ ಆಗಿತ್ತು. ನಾನು ಒಂದು ವಿಷಯ ಹೇಳಲೇಬೇಕು ಮಾಳು ಫಿನಾಲೆಗೆ ಬರುವಂತಹ ಎಲ್ಲ ಚಾನ್ಸಸ್ಸು ಇದೆ. ಯಾಕೆ ಅಂತ ಹೇಳ್ತೀನಿ. ನನ್ನ ಹತ್ರ 3 ಪಾಯಿಂಟ್ ಇದೆ ಯಾಕೆ ಮಾಳು ಫಿನಾಲೆಗೆ ಬರ್ತಾರೆ ಅಂತ. ಕಾರಣ ವ್ಯಕ್ತಿತ್ವ. ಇದು ಬಿಗ್ ಬಾಸ್ ಮನೆ ವ್ಯಕ್ತಿತ್ವಗಳ ಆಟ. ಅಂದರೆ ಯಾರಿಗೂ ಬಕೆಟ್ ಹಿಡಿದಂಗೆ ನಿಜಾಯಿತಿಯಾಗಿ ತಾನೇನೋ ನನ್ನ ಕೆಲಸ ಏನೋ ಗೇಮ್ ಏನೋ ಅಂತ ಇರುವಂತಹ ಏಕೈಕ ವ್ಯಕ್ತಿ ಮಾಳು. ನಾನು ಯಾಕೆ ಈ ಮಾಳು, ರಕ್ಷಿತಾ ಇವರಿಗೆಲ್ಲ ನಾನು ಯಾಕೆ ಸಪೋರ್ಟ್ ಮಾಡ್ತಿರ್ತೀನಿ ಅಂತಂದರೆ, ಅವ್ರು ಏನು ಓವರ್ ಆಕ್ಷನ್ ಮಾಡಲ್ಲ. ನಾವು ಗೇಮ್ ಮಾಡ್ತಿದ್ದೀವಿ, ನಮ್ಮ ಮನೆ ಕೆಲಸ ಇದು ಬಿಗ್ ಬಾಸ್, ನಮ್ಮ ಮನೆ ಕೆಲಸ ಮಾಡ್ತೀವಿ, ಗೇಮ್ ಮಾಡ್ತೀವಿ, ನಾವು ಹೆಂಗಿದೀವೋ ಹಂಗಿದೀವಿ ಅಂತ ಇದ್ದಾರೆ. ಅದು ನನಗೆ ತುಂಬ ಖುಷಿ. ಯಾಕೆಂತಂದರೆ ಯಾವುದೇ ಒಂದಾಗಲಿ ಅದು ಆರ್ಗ್ಯಾನಿಕ್ ಆಗಿ ಬರಬೇಕು. ಈಗ ನಮ್ಮ ಗಿಲ್ಲಿ ನಟ, ಅವನು ಆರ್ಗ್ಯಾನಿಕ್ ಆಗಾಗೆ ಫನ್ನಿ, ಅವನು ಆರ್ಗ್ಯಾನಿಕ್ ಆಗೇ ಕಾಮಿಡಿ ಮಾಡ್ತಾನೆ. ಅವ್ನು ಬೇಕು ಅಂತ ಏನೋ ಮಾಡಲ್ಲ, ಅವ್ನು ಇರೋದೇ ಹಂಗಾಗಿ ನಮ್ಗೆ ಇಷ್ಟ ಆಗೋದು. ಕೆಲವರು ಸ್ಕ್ರೀನ್ ಪ್ರೆಸೆಂಟಿಗೋಸ್ಕರವಾಗಿ ಬಿಗ್ ಬಾಸ್ ಮನೇಲಿ ಉಳ್ಕೊಳಕ್ಕೋಸ್ಕರವಾಗಿ ಏನೇನೆಲ್ಲ ಮಾಡ್ತಾರೆ. ಆದರೆ ಮಾಡೋ ವಿಷಯಕ್ಕೆ ಬಂದಾಗ ಅವರು ಪಾಪ ಹೆಂಗಿದಾರೋ ಹಂಗಿದ್ದಾರೆ. ನಾನು ಡೇ ಒನ್ನಿನಿಂದ ನನಗೆ ಮಾಳು ತುಂಬ ಇಷ್ಟ. ನಿಮ್ಗೆ ಗೊತ್ತಿರ್ಬೋದು, ನನಗೆಲ್ಲ ಸರಿ ಇದೆ. ಮಾಳು ಅಂದರೆ ನನಗೊಂಥರ ಪ್ರೀತಿ ಅನ್ನೋದಕ್ಕಿಂತನೂ ಮಾಳು ಮೇಲೆ ತುಂಬ ರೆಸ್ಪೆಕ್ಟ್ ನನಗೆ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಜೆನ್ಯೂನ್ ಆಗಿ, ಜೆಂಟಲ್ ಮ್ಯಾನ್ ಆಗಿ ಬಿಗ್ ಬಾಸ್ ಮನೇಲಿ ನಡ್ಕೊಳೋದಿದೆಯಲ್ಲ, ಅದು ತುಂಬ ಕಮ್ಮಿ. ಬಟ್ ಮಾಳು ನೋಡಿದಾಗ ಗ್ರೇಟ್ ಅನಿಸುತ್ತೆ. ಮತ್ತು ಮಾಳು ಎಲ್ಲೂ ಕೂಡ ತಪ್ಪಾಗಿ ಮಾತನಾಡಲ್ಲ, ಮಾತಿನ ಮೇಲೆ ನಿಗಾ ಇರುತ್ತೆ. ಯಾರ ಹತ್ರ ಮಾತನಾಡಿದ್ರು ಕೂಡ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಮಾತಾಡ್ತಾರೆ ಮಾಳು. ಅದು ನನಗೆ ತುಂಬ ಇಷ್ಟ. ಇವತ್ತು ಮಾಳು ಅವ್ರ ವೈಫ್ ಬಂದಿದ್ದಾರೆ, ಇಬ್ಬರು ಕೂಡ ಹಾಡು ಹೇಳಿದ್ರು. ಮಾಳು ವೈಫ್ ಅಂತೂ ಮಾಡೋರ್ನ ಒಪ್ಕೊಂಡು ಕಣ್ಣೀರು ಹಾಕಿದ್ರು. ಅದೇ ರೀತಿ ಮಾಡೋ ಮಕ್ಕಳಂತೂ ಮಾಸ್. ಅಂದರೆ ಒಂಥರ ಹೆಂಗೆ ಅಂದರೆ, ಈಗ ನಮ್ಮ ಮಾಡೋ ಏನು ಹಾಡುಗಳು ಆಡ್ತಾನೆ ಸೂಪರ್ ಹಿಟ್ ಆಗ್ತವೆ. ಮಾಡೋ ಮಕ್ಕಳು ಸೂಪರ್ ಹಿಟ್. ಇವತ್ತು ಮಾಡೋ ಮಕ್ಕಳನ್ನ ನೋಡಿದಂತಹ ನಮ್ಮ ಕರ್ನಾಟಕ ಜನತೆ ನಿಜವಾಗ್ಲೂ ಕೂಡ ಎಂಜಾಯ್ ಮಾಡುತ್ತೆ, ಖುಷಿಯಾಗಿ ನೋಡುತ್ತೆ. ಏನು 1.5 ಗಂಟೆ ಶೋ ಏನಿದೆ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ನನಗೆ ನೋಡತ್ತಿಗೆ ಈ ಪ್ರೋಮೋನ ಒಂದು 4-5 ಸರಿ ನೋಡತ್ತಿಗೆ ನನಗೆ ಒಂಥರ ಖುಷಿ ಆಯಿತು, ಒಂಥರ ಹ್ಯಾಪಿ ಮೂಮೆಂಟ್. ಇವತ್ತೊಂದು ಶುಕ್ರವಾರ ಅಂತಂದರೆ ನಮ್ಗೆ ಯಾವಾಗ್ಲೂ ಕ್ಯಾಪ್ಟನ್ ಯಾರಾಗ್ತಾರೆ, ಅದೇ ರೀತಿ ಬೆಸ್ಟ್ ಯಾರು, ವರ್ಸ್ಟ್ ಯಾರು ಇದಿರುತ್ತೆ. ಬಟ್ ಇವತ್ತು ಹಂಗಲ್ಲ. ಇವತ್ತೊಂಥರ ಬೇರೆ ಡಿಫ್ರೆಂಟ್ ಆಗಿದೆ ಪ್ರೋಮೋ. ನೋಡಿ ಖುಷಿ ಆಯಿತು. ನನಗೆ ನಿಜವಾಗೂ ಹೇಳ್ತಿದ್ದೀನಿ ನೋಡಿ, ಮಹಾಳು ಫ್ಯಾಮಿಲಿ ಲಾಸ್ಟಿಗೆ ಯಾಕೆ ಕರೆಸಿದ್ದಾರೆ ಗೊತ್ತಾ ಬಿಗ್ ಬಾಸ್ ಅವರು? ಒಂದು ಎಂಜಾಯ್ಮೆಂಟ್ ಇರಲಿ, ಒಂದು ಈ ಹ್ಯಾಪಿ ಎಂಡಿಂಗ್ ಇರಲಿ ಅನ್ನೋದಕ್ಕೋಸ್ಕರವಾಗಿ ಮಾಳು ಫ್ಯಾಮಿಲಿನ ಕರೆಸಿದ್ದಾರೆ. ಅದರಲ್ಲೂ ಅವ್ರ ವೈಫು ಕೂಡ ತುಂಬ ಇನೋಸೆಂಟ್ ಇದ್ದಾರೆ. ಮಕ್ಕಳು ಆ ಮಕ್ಕಳು ಹೆಂಡತಿ ಜೊತೆ ನಮ್ಮ ಮಾಳುವರು ತುಂಬ ಹ್ಯಾಪಿಯಾಗಿದ್ದಾರೆ. ಯಾಕೆಂದರೆ ತುಂಬ ಮಿಸ್ ಮಾಡ್ತಾಯಿದ್ರು ಮಾಳು ಅವರು ಫ್ಯಾಮಿಲಿನ. ಈಗ ಒಟ್ಟಿಗೆ ಮಕ್ಕಳು ಮತ್ತು ವೈಫು ಬಂದಿದ್ದೊಂದು ತುಂಬಾ ಖುಷಿ ಪಟ್ಟಿರ್ತಾರೆ. ಈಗ ಮಾಳುವವ್ರದ್ದು ಪ್ರೋಮೋ ಏನಿದೆ ನಿಜವಾಗೂ ನಿಜವಾಗೂ ಹೇಳ್ತೀನಲ್ವ, ಸೂಪರ್ ಆಗಿದೆ. ಮಾಳುವವ್ರದ್ದು ಪ್ರೋಮೋ ಏನಿದೆ ನೆಕ್ಸ್ಟ್ ಲೆವೆಲಲ್ಲಿದೆ.
ಆ ಮಕ್ಳದ್ದು ಕೂದಲಂತೂ ನೋಡೋಕ್ಕೆ ಅಯ್ಯಯ್ಯೋ ನೆಕ್ಸ್ಟ್ ಲೆವೆಲ್. ಮಕ್ಕಳಂತೂ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಯಿತಾ ಸ್ವಿಮ್ ಮಾಡ್ಕೊಂತ ನಾನು ಗಿಲ್ಲಿ ಮಗು ಎತ್ಕೊಳ್ಳೋದು ಸೇಮ್ ಹಳ್ಳಿಲಿ ಹೆಂಗೆ ಎತ್ಕೊಳ್ತಾರೆ ಹಂಗೆ ಅವನೊಂದು ಸರಿ ಮಾಡ್ತಾನಲ್ವ ಗಿಲ್ಲಿ. ನಿಜವಾಗ್ಲೂ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಒಂಥರ ಖುಷಿ ಕೊಡುತ್ತೆ. ಹಾಡು ಹೇಳಿದ್ದು ನಿಜವಾಗ್ಲೂ ಗ್ರೇಟು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಎಲ್ಲರೂ ಕೂಡ ಅವ್ರನ್ನ ಆಯಿತಾ ಒಂಥರ ಸಂಭ್ರಮಿಸಿದರು. ಅಂದರೆ ಮಾಳು ಫ್ಯಾಮಿಲಿನ ನೋಡಿ ಎಲ್ಲರೂ ಸಂಭ್ರಮದಿಂದ ಬರಮಾಡ್ಕೊಂಡ್ರು, ತುಂಬ ಖುಷಿ ಆಯಿತು. ಗಿಲ್ಲಿ ಕ್ಯಾಪ್ಟನ್ ಆದರೆ ಸೋಷಿಯಲ್ ಮೀಡಿಯಾ ದಗದಗ ನೋಡಿ. ಕಮೆಂಟ್ಸ್ಗಳು ಹೆಂಗೆ ಬರ್ತಾ ಇದೆ ನೋಡಿ ಇದರಲ್ಲೂ. ಯಾಕಂದರೆ ಈ ವಾರ ಗಿಲ್ಲಿ ಕ್ಯಾಪ್ಟನ್ ಆಗುವ ಚಾನ್ಸಸ್ ಇದೆ, ಅದಕ್ಕೋಸ್ಕರ ಮಾಳು ಅಣ್ಣನ ಫ್ಯಾಮಿಲಿ ನೋಡಿ ತುಂಬ ಖುಷಿ ಆಯಿತು, ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಬಿಗ್ ಬಾಸ್. ಎಲ್ಲರೂ ಮಾಳು ಅಣ್ಣನಿಗೆ ವೋಟ್ ಮಾಡಿ ಆಯಿತಾ. ಮಾಳು ಅಣ್ಣನಿಗೆ ವೋಟ್ ಮಾಡಿ ಅಂತ ಹೇಳಿದ್ರೆ ಪ್ಲೀಸ್ ಮಾಳು ಅವ್ರಿಗೆ ವೋಟ್ ಮಾಡಿ. ಮಾಳು ಅವ್ರು ಇರಬೇಕು, ಈಸ್ ಎ ಜೆಂಟಲ್ ಮ್ಯಾನ್ ಆಯಿತಾ. ನಾನು ಕೂಡ ಆಯಿತಾ ರಕ್ಷಿತನಿಗೆ ಹೆಂಗೆ ವೋಟ್ ಹಾಕ್ತೀನಿ ಹಂಗೆ ಮಾಳುಗೂ ಕೂಡ ವೋಟ್ ಹಾಕ್ತೀನಿ. ಯಾಕೆ ಅಂತಂದರೆ ನಮ್ಮ ಮನೇಲಿ ಒಂದು ಐ ಥಿಂಕ್ 6-7 ಫೋನ್ಸ್ ಇದೆ ಆಯಿತಾ. ಹಂಗಾಗಿ ನಾನು ಮಾಳುಗೂ ವೋಟ್ ಹಾಕ್ತೀನಿ ಆಯಿತಾ. ಯಾರು ನಮ್ಮ ರಕ್ಷಿತನಿಗೆ, ಮಾಳುಗೆ, ಗಿಲ್ಲಿಗೂ ಒಂದೊಂದ್ಸರಿ ವೋಟ್ ಹಾಕ್ತಾ ಇರ್ತೀವಿ ಆಯಿತಾ. ಆಲ್ಮೋಸ್ಟ್ ನಾವು ಈ 3 ಜನಕ್ಕೆ ಅಂದರೆ ಗಿಲ್ಲಿ, ಮಾಳು ಮತ್ತು ರಕ್ಷಿತಾ ಈ 3 ಜನಕ್ಕೆ ಕಂಟಿನ್ಯೂಸ್ ಆಗಿ ನಾನು ವೋಟ್ ಮಾಡ್ತಾ ಇರ್ತೀನಿ, ಇವರು ನಾಮಿನೇಟ್ ಆದರೆ ಆಯಿತಾ. ಅಶ್ವಿನಿ ಮಗ ಮತ್ತು ರಾಶಿ ಸೋದರರ ಪ್ರಬುದ್ಧ ಇದ್ದಾರೆ ಮತ್ತು ಎಲ್ಲರ ಜೊತೆ ಅಷ್ಟೇ ಚೆನ್ನಾಗಿ ಇದ್ದರು. ಎಕ್ಸಾಕ್ಟ್ಲಿ ಅಶ್ವಿನಿ ಮಗ ಆಗಿರ್ಬೋದು ಮತ್ತು ರಾಶಿಕ್ ಅವರ ತಮ್ಮ ಆಗಿರ್ಬೋದು. ಕಾವ್ಯನ ತಮ್ಮನ ಥರ ಅಲ್ಲ, ತುಂಬಾ ಜೆಂಟಲ್ಲಾಗಿ ಏನು ಹೇಳ್ಬೇಕದನ್ನು ಸೂಕ್ಷ್ಮವಾಗಿ ಹೇಳಿದ್ರು. ಗುಡ್, ನನಗೂ ಹಂಗೆ ಅನಿಸ್ತು. ರಾಕ್ ಸ್ಟಾರ್ ಫ್ಯಾಮಿಲಿ, ಎಸ್ ಮೈ ಮಾಳು ಈಸ್ ಎ ರಾಕ್ ಸ್ಟಾರ್ಸ್ ಮಕ್ಕಳು ಈಸ್ ಎ ರಾಕ್ ಬಾಯ್ಸ್ ಆಯಿತಾ. ಸೂಪರ್ ರಾಕ್ ಸ್ಟಾರೇ ಅವರು. ನೋಡಿ ಮಾಡುವವ್ರದ್ದು ಫ್ಯಾಮಿಲಿ ಬಂದಿರೋದು ಎಲ್ಲರಿಗೂ ಖುಷಿಯಾಗಿದೆ ಆಯಿತಾ. ತುಂಬಾ ಪ್ರೀತಿಯಿಂದ ಕಮೆಂಟ್ ಹಾಕಿದ್ದಾರೆ ಎಲ್ಲರೂ ಆಯಿತಾ. ಜೈ ಮಾಳು. ಮೇಘಾ ಅಕ್ಕ ಅವ್ರದ್ದು, ಮೇಘಾ ಅಂದರೆ ಮಾಡುವವ್ರ ವೈಫ್ ಹೆಸರು ಮೇಘಾ ಅಂತ ಇರ್ಬೋದು. ಮೇಘಾ ಅಕ್ಕ ಅವರ ಅಪ್ಪಟ ಅಭಿಮಾನಿ ಅಂತೆ. ಕ್ಯೂಟ್ ಫ್ಯಾಮಿಲಿ, ಎಸ್ ಇಸ್ ಕ್ಯೂಟ್ ಫ್ಯಾಮಿಲಿ. ನನಗೂ ಅನ್ನಿಸ್ತು. ಐ ಲವ್ ಯು ಮಾಳು ಫ್ಯಾಮಿಲಿಗೆ, ಕ್ಯೂಟ್ ಆಗಿದೆ. ರಕ್ಷಿತಾ ಮಾಳು ಅಣ್ಣನ ಮಕ್ಕಳ ಜೊತೆ ನೀರಲ್ಲಿ ಆಡುತ್ತಿರುವುದು ಯಾರಿಗೆಲ್ಲ ಇಷ್ಟ? ನನಗೂ ತುಂಬ ಇಷ್ಟ ಆಯಿತು. ಅವಳಿಗೆ ಇಷ್ಟ, ಮಾಳು ಅಣ್ಣ ಅಂದರೆ ತುಂಬಾ ಇಷ್ಟ. ನೀನು ಮಾಳು ಅಣ್ಣನ ಮಕ್ಕಳು ಅಂದರೆ ಇಷ್ಟ ಇಲ್ಲದೆ ಇರುತ್ತಾ? ಸೂಪರು. ಎಲ್ಲರೂ ಆಯಿತಾ ಒಳ್ಳೆಯದನ್ನೇ ಹಾಕಿದ್ದಾರೆ, ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ. ಮಾಳು ಅಣ್ಣನ ಫ್ಯಾಮಿಲಿ ನೋಡಿ ಹ್ಯಾಪಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮಾಳು ಮತ್ತು ರಕ್ಷಿತ್ ಅವರು ಅಣ್ಣ ತಂಗಿ ಬಾಂಡಿಂಗ್ ಸೂಪರ್ ಅಂತ ಹಾಕಿದ್ದಾರೆ. ರಾಕಿ ಬಾಯ್ ಉತ್ತರ ಕರ್ನಾಟಕದ ಗತ್ತು ಇಡೀ ಇಂಡಿಯಾಗೆ ಗೊತ್ತು. ರಾಕಿ ಬಾಯ್ ಫ್ಯಾನ್ ಲೈಕ್ ಮಾಡಿ ಅಂತಂದರೆ ರಾಕ್ ಸ್ಟಾರ್ ಮಾಳು ಫ್ಯಾನ್ ಅಂತೆ ಅವರು. ತುಂಬ ಜನ ವಿಶ್ ಮಾಡಿದ್ದಾರೆ. ಮಾಳು ರಕ್ಷಿತಾ ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ ಮಾಳುಗೆ. ಮಾಳು ಜೈ ಮಾಳು ಅಣ್ಣ ಸೂಪರ್. ಎಲ್ಲರೂ ಕೂಡ ನಮ್ಮ ಮಾಳುಗೆ ವಿಶ್ ಮಾಡಿದ್ದಾರೆ. ನಾವು ಕೂಡ ನಮ್ಮ ಮಾಳುಗೆ ವಿಶ್ ಮಾಡೋಣ. ಮಾಳು ಆಲ್ ದ ಬೆಸ್ಟ್. ನೀನು ಫಿನಾಲೆಗೆ ಬರಬೇಕು. ನಿನ್ನ ಫ್ಯಾಮಿಲಿ ನೋಡಿ ನಮಗಂತೂ ಖುಷಿ ಆಯಿತು. ನಮ್ಮ ಉತ್ತರ ಕರ್ನಾಟಕದ ನಮ್ಮ ಜವಾರಿ ಐದ ಮಾಳು ಅವರ ಫ್ಯಾಮಿಲಿ ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದೆ. ಈ ಪ್ರೋಮೋ ನೋಡಿ ನಮಗಂತೂ ತುಂಬಾ ಸಂತೋಷ ಆಗಿದೆ. ಮಾಳುಗೆ ಓಟ್ ಹಾಕೋಕ್ಕೆ 3 ಆಯಿತಾ ಕಾರಣಗಳು ಹೇಳ್ತೀನಿ. ಒಂದು, ಡೇ 1ಇಂದ ಇಲ್ಲಿ ತನಕ ಹೆಂಗಿದ್ನೋ ಮನುಷ್ಯ ಹಂಗೆ ಇದ್ದಾನೆ. ಡ್ರಾಮಾ ಇಲ್ಲ, ನಾಟಕ ಇಲ್ಲ, ಓವರ್ ಆ್ಯಕ್ಟಿಂಗ್ ಇಲ್ಲ ಆಯಿತಾ. ಇದಕ್ಕಾದರೂ ನೀವು ಮಾಳುಗೆ ಓಟ್ ಹಾಕಬೇಕು. ಎರಡನೇದು, ಒಳ್ಳೆ ಪಾಪ್ಯುಲಾರಿಟಿ ಇದೆ ಮಾಳುಗೆ. ಮಾಳು ಅವರ ಸಾಂಗ್ ಎಲ್ಲ ಆಯಿತಾ ಮಿಲಿಯನ್ ಗಟ್ಟಲೆ ಹೋಗ್ತಾ ಇದೆ ಯೂಟ್ಯೂಬಲ್ಲಿ. ಮಾಳುದೇ ಆದ ಆಯಿತಾ ಒಂದು ಆಯಿತಾ ಹೊರಗಡೆ ಪ್ರಪಂಚದಲ್ಲಿ ಮಾಳುಗೆ ಅವ್ರದ್ದೇ ಆದ ವ್ಯಕ್ತಿತ್ವ, ಅವ್ರದ್ದೇ ಆದ ಸ್ಟಾರ್ಡಮ್ ಇದೆ. ಆದರೂ ಕೂಡ ಯಾವತ್ತೂ ದುರಂಕಾರದಿಂದ ಮಾತನಾಡಲಿಲ್ಲ ನಮ್ಮ ಮಾಳು. ಹಾಗಾಗಿ ಮಾಳುಗೆ ಓಟ್ ಹಾಕಬೇಕು. ಇನ್ನೊಂದು, 3ನೇದು, ಉತ್ತರ ಕರ್ನಾಟಕದ ಹುಡುಗ ಮಾಳು ಒಬ್ಬ ಸಿಂಗರು, ಒಬ್ಬ ಜವಾರಿ ಸಿಂಗರ್ ಅಂತಲೇ ಹೇಳ್ಬೋದು. ಅವರೇ ಸಾಂಗುಗಳನ್ನು ಬರೆದು, ಅವರೇ ಸಾಂಗುಗಳನ್ನ ಡೈರೆಕ್ಷನ್ನು ಪ್ರೊಡ್ಯೂಸ್ ಎಲ್ಲ ಮಾಡಿ, ಅವರೇ ಅವರ ಚಾನಲಲ್ಲಿ ಅವ್ರ ಸಾಂಗುಗಳನ್ನು ಬಿಡುಗಡೆ ಮಾಡ್ತಾಯಿದ್ರು ಮೊದಲು. ಈಗ ಅವರ ಸಾಂಗುಗಳು ಸಿನಿಮಾದಲ್ಲೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸಿನಿಮಾದಲ್ಲೂ ಬಂದು
ಹಿಟ್ಟಾಗಿದೆ. ನಿಮ್ಗೆ ಗೊತ್ತು, ಹಿತ್ತಲಕ್ಕೆ ಕರಿಬೇಡ ಮಾವ, ಅದು ಯಾವ ರೀತಿ ಟ್ರೆಂಡ್ ಆಗಿದೆ. ಇವತ್ತಿಗೂ ಕೂಡ ಆ ಸಾಂಗಿಗೆ ಆಯಿತಾ ರಸಿಕರಿದ್ದಾರೆ. ಇವತ್ತು ಆ ಸಾಂಗ್ ದಿನ ಪ್ಲೇ ಆಗ್ತಾ ಇರುತ್ತೆ ಎಲ್ಲ ಕಡೆ. ಹಾಗಾಗಿ ಅಂಥ ಪಾಪ್ಯುಲಾರಿಟಿ ಇರುವಂತಹ ಮಾಳು ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಯಾವುದೇ ಆಯಿತಾ ಪಾಪ್ಯುಲಾರಿಟಿನ ಯೂಸ್ ಮಾಡ್ದಂಗೆ ಒಬ್ಬ ಸಾದಾ ಸೀದಾ ಹಳ್ಳಿ ಹುಡುಗನಾಗಿರುವಂತಹ ನಮ್ಮ ಮಾಳುಗೆ ನೀವು ಓಟ್ ಹಾಕಲೇಬೇಕು. ಏಕೆ ಅಂತಂದರೆ ಮಾಳು ಅಂತ ಹುಡುಗ ಒಬ್ಬ ಫೈನಲಲ್ಲಿ ನಿಂತ್ಕೊಂಡ ಅಂತಂದರೆ ನಿಜವಾಗ್ಲೂ ಜೆನ್ಯೂನಿಟಿಗೆ ಬೆಲೆ ಇದೆ, ಆನೆಸ್ಟಿಗೆ ಬೆಲೆ ಇದೆ ಅನ್ನೋದು ಆಯಿತಾ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಮಾಳುಗೆ ಓಟ್ ಹಾಕಿ ಅಂತೀನಿ. ಮಾಳು ಫ್ಯಾಮಿಲಿಗೆ ಐ ಲವ್ ಯು ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.